ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ. ಇವಾಗ ನಾವು ವ್ಲಾಗ್ಸ್ ಮಾಡ್ತಾಯಿದ್ದೀವಿ. ಎಲ್ಲಿಂದಪ್ಪ ಅಂತಂದರೆ ಬೆಳಗಾಮಲ್ಲಿ ನಾವು ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಚಾಟ್ ಸ್ಟ್ರೀಟ್ ಅಂತ ಹೇಳ್ಬೋದು. ಆ ಸ್ಟ್ರೀಟಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ಅದೆಲ್ಲಿದೆ ಅಂತ ನೋಡ್ಕೊಂಬರೋಣ. ಆ ಪ್ಲೇಸ್ ಬಂದು ನಿಮಗೆ ತಿಲಕವಾಡಿ ಅನ್ನೋ ಏರಿಯಾದಲ್ಲಿ ಸಿಗುತ್ತೆ. ಆ ಪ್ಲೇಸ್ ಹೆಸರು ತಿನಿಸುಕಟ್ಟ, ಕಾವು ಕಟ್ಟ ಅಂತ ಹೇಳ್ತೀವಿ. ನೋಡಿ, ಹೋಗ್ತಾ ಇದ್ದೀವಿ. ಕಾರಣಾಂತರಗಳಿಂದ ನಮ್ಮದು ವ್ಲಾಗ್ಸ್ಗಳು ರೆಗ್ಯುಲರಾಗಿ ಆಗ್ತಾಯಿಲ್ಲ ಫ್ರೆಂಡ್ಸ್. ಹಸ್ಬೆಂಡ್ ಒಂದು ಕಡೆ, ನಾನೊಂದು ಕಡೆ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇವಾಗ ನೋಡಿ, ನಿಮಗೆ ರೈಟ್ ಸೈಡಲ್ಲಿ ಬ್ಲೂಮಿಂಗ್ ಬರ್ಡ್ ಸ್ಕೂಲ್ ಕೂಡ ಕಾಣಿಸ್ತು. ಸೊ ಅದು ಬಿಟ್ಟು ಹಾಗೆ ಮುಂದೆ ಹೋಗ್ತಾಯಿದ್ರೆ ಒಂದು ಫೈರ್ ಸ್ಟೇಷನ್ ಕಾಣುತ್ತೆ. ಅದ್ರ ನೆಕ್ಸ್ಟೇ ನಿಮಗೆ ಕಾವುಕಟ್ಟ ಸ್ಟ್ರೀಟ್ ಶುರು. ನೋಡಿ ಫ್ರೆಂಡ್ಸ್, ಇದೇ ಎಷ್ಟು ಸ್ಟಾಲ್ಸ್ ಇದೆ ನೋಡಿ. ಇದೇ ಕಾವುಕಟ್ಟ ಸ್ಟ್ರೀಟು. ಇದರಲ್ಲಿ ಬರೀ ತಿನ್ನೋ ಐಟಮ್ಸ್, ಫುಡ್ ಐಟಮ್ಸ್ ಅಲ್ಲದೇನೂ ನೀವು ಶಾಪಿಂಗ್ ಮಾಡೋಕ್ಕೆ ಬಟ್ಟೆ, ಮಕ್ಕಳಿಗೆ ಟಾಯ್ ಶಾಪು, ಇಮಿಟೇಷನ್ ಜ್ಯುವೆಲರಿ, ಆಮೇಲೆ ಅದರ್ ದೆನ್ ದಟ್ ಏನು ಐಸ್ ಕ್ರೀಮ್ ಶಾಪು, ಪಾನ್ ಶಾಪು, ಆಮೇಲೆ ತಿರ್ಗಾ ನಿಮಗೆ ಈ ಓರಿಫ್ಲೇಮು ಆ ಥರದ್ದೆಲ್ಲ ಶಾಪ್ಸ್ ಎಲ್ಲ ಬರುತ್ತಲ್ವ. ಸೊ ಆ ಥರದ್ದೆಲ್ಲ ಶಾಪ್ಸ್ ಕೂಡ ನಿಮಗೆ ಸಿಗುತ್ತೆ. ನೋಡಿ, ನಾವು ಈ ಸರ್ಕಲ್ನ ಕ್ರಾಸ್ ಮಾಡಬೇಕು. ಈ ಸರ್ಕಲ್ನ ಕ್ರಾಸ್ ಮಾಡಿದ್ಮೇಲೆ ನಿಮಗೆ ಕಾವುಕಟ್ಟ ಶುರು ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ನೋಡಿ, ಇಲ್ಲಿಂದ ಸ್ಟಾಲ್ ಶುರು ಆಗುತ್ತೆ. ಸ್ಟೇಷ್ನರಿ ಇದೆ, ಟಾಯ್ ಶಾಪ್ ಇದೆ, ಇಮಿಟೇಷನ್ ಜ್ಯುವೆಲರಿ ಇದೆ. ಸೊ ಇದೆಲ್ಲ ಬಿಟ್ಟು ಈ ಕಡೆ ಬಂದರೆ, ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ನಿಮಗೆ ಫುಡ್ ಸ್ಟ್ರೀಟ್ ಚಾಲು ಆಗುತ್ತೆ. ನೋಡಿ, ಇಲ್ಲಿಂದ ಎಷ್ಟು ಸ್ಟಾಲ್ಸ್ ಇದೆ ಅಂದರೆ ನಿಮಗೆ 1ಇಂದ ಮೋರ್ ದೆನ್ 40 ಸ್ಟಾಲ್ಸ್ ಇದೆ ಫ್ರೆಂಡ್ಸ್ ಈ ಏರಿಯಾದಲ್ಲಿ. ಸೊ ದಟ್ ಮೀನ್ಸ್ ಈ ಸ್ಟ್ರೀಟಲ್ಲಿ, ಈ ಪ್ಲೇಸನ್ನು ಅದಕ್ಕೇ ಕಾವುಕಟ್ಟ ಅಂತ ಅಂತಾರೆ, ಇಲ್ಲಾಂದರೆ ತಿನಿಸುಕಟ್ಟ ಅಂತ ಅಂತಾರೆ. ಇದು ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಯಾವಾಗಾದರೂ ಸ್ಯಾಟರ್ಡೇಸು ಇಲ್ಲಿಗೆ ಬರ್ತಾ ಇರ್ತೀವಿ. ಬನ್ನಿ, ನಾವೇನೇನು ತಿಂದ್ವಿ ಅಂತ ನೋಡ್ಕೊಂಬರೋಣ. ಮತ್ತು ಅಷ್ಟೇ ನೀಟ್ನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ನಾವು ಫಸ್ಟ್ ಬಂದ್ಬಿಟ್ಟು ತೊಗೊಂಡಿದ್ದೆ ಗಿರ್ಮಿಟ್ ಬಂದ್ಬಿಟ್ಟು ನಾರ್ತ್ ಕರ್ನಾಟಕದ ಫೇಮಸ್, ಅಂದರೆ ನಮ್ಮ ಕಡೆ ಚಿರ್ಮುರಿ ಅಂತ ಹೇಳ್ತೀವಲ್ವ. ಸೊ ಈ ಕಡೆ ಗಿರ್ಮಿಟ್. ಅದಾದಮೇಲೆ ನಾವು ತೊಗೊಂಡಿದ್ದೆ ದಾವಣಗೆರೆ ಬೆಣ್ಣೆ ದೋಸೆ. ಫ್ರೆಂಡ್, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಸೇಮ್ ದಾವಣಗೆರೆಯಲ್ಲಿ ಏನು ನೀವು ಬೆಣ್ಣೆ ದೋಸೆ ತಿಂತೀರಿ ಅದೇ ಟೇಸ್ಟೇ ಇಲ್ಲೂ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದು ಬಂದು ನಿಮಗೆ 7:30 ಮೇಲಾಗ್ಬಿಟ್ರೆ ಸಿಗೋದೇ ಇಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಪಾನಿಪುರಿ. ಇದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಕೂಡ ಅಫೋರ್ಡಬಲ್ ಪ್ರೈಸೇ ಫ್ರೆಂಡ್ಸ್, ಏನು ತುಂಬ ಕಾಸ್ಟ್ಲಿ ಅನ್ನೋ ಥರ ಏನಿಲ್ಲ. ನೆಕ್ಸ್ಟ್ ನಾವು ಮಿನಿ ಪಿಜ್ಜಾ ಟೇಸ್ಟ್ ಮಾಡಿದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಮಿನಿ ಪಿಜ್ಜಾನ ನಾನು ತಿನ್ನಲ್ಲ, ಪಿಜ್ಜಾ ಎಲ್ಲ ನಮ್ಮ ಮನೆಯವರೆಲ್ಲ ತಿಂದರು. ನೆಕ್ಸ್ಟ್ ನಾವು ತೊಗೊಂಡಿದ್ದೆ ನಾನ್ ವಿತ್ ಪನ್ನೀರ್. ಸೊ ಬಿಸಿ ಬಿಸಿ ನಾನ್ ಕೊಟ್ಟಿದ್ದರು ಪನ್ನೀರ್ ಜೊತೆಗೆ, ತುಂಬ ಚೆನ್ನಾಗಿತ್ತು. ಫೈನಲಿ ನಾವು ತೊಗೊಂಡಿದ್ದೆ ಡಾರ್ಕ್ ಚಾಕ್ಲೇಟ್ ಮಿಲ್ಕ್ ಶೇಕ್. ಇದು ಕೂಡ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನೆಯವರು ನನಗೆ ಕೊಡಿಸಿದ್ರು. ಆಮೇಲೆ ಇನ್ನೊಂದು ತೊಗೊಂಡ್ವಿ, ಅದು ಬಂದು ಬೆರಿ ಬ್ಲಾಸ್ಟ್ ಮಿಲ್ಕ್ ಶೇಕ್ ಅಂತ. ಇದು ಕೂಡ ಹೊಸದು, ಟ್ರೈ ಮಾಡಿದ್ವಿ. ಓಕೆ ಟೈಪ್ ಇತ್ತು, ಬಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಿಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.